Hello everyone, welcome to Clarity for Competitive ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತೇನಪ್ಪ ಅಂದ್ರೆ ಬ್ರಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೀವಿ. ಬ್ರಿಕ್ಸ್ ಯಾವಾಗ ಫೌಂಡ್ ಆಯಿತು, ಎಷ್ಟು ಮೆಂಬರಿಂಗ್ ಕಂಟ್ರೀಸ್, ದ ಅಜೆಂಡಾ ಏನದವ, ದ ಮೆಂಬರಿಂಗ್ ಕಂಟ್ರೀಸ್ ಇತ್ತೀಚೆಗೆ ಜಾಸ್ತಿ ಕೇಳತ್ತಾನ. ಯಾಕಪ್ಪ ಅಂದ್ರೆ ರೀಸೆಂಟಾಗಿ 5ರಿಂದ 6 ಮೆಂಬರ್ ಕಂಟ್ರೀಸ್ ಏನದಾವಲ್ಲ ಜಾಯ್ನ್ ಆಗಿದಾವೆ. ದ ಬ್ರಿಕ್ಸ್ ಯಾವಾಗ ಇದು ಆಯ್ತಪ್ಪ ಅಂದ್ರೆ ಫೌಂಡ್ ಆಯ್ತಂದ್ರೆ 2009ರಲ್ಲಿ ಫೌಂಡ್ ಆಗ್ತಾವೆ. ಮೆಂಬರಿಂಗ್ ಕಂಟ್ರೀಸ್ ಯಾವುದಪ್ಪ ಅಂದ್ರೆ ನಾವು ತೆಳಗಡೆ ಮ್ಯಾಪ್ ಇಟ್ಟಿದ್ದೀನಿ. ಇವತ್ತೇನು ಅಜೆಂಡಾ ಏನು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಬಟ್ ಮೆಂಬರಿಂಗ್ ಕಂಟ್ರೀಸ್ ಮ್ಯಾಪ್ ಥ್ರೂ ತೋರಿಸ್ತೀನಿ. ಬಟ್ ಇದು 2009ರಲ್ಲಿ ಇದು ರಷ್ಯಾದಲ್ಲಿ ಫಸ್ಟ್ ಏನಾಗುತ್ತೆ, ಜಾಯ್ನ್ ಆಗುತ್ತೆ. ಮೆಂಬರಿಂಗ್ ಕಂಟ್ರೀಸ್ ಯಾವ್ಯಾವ ಅಂತ ನೋಡೋಣ. ನೀವು ಇದು ಮ್ಯಾಪ್ ಕಾಣಿಸ್ತಿರ್ಬೋದು, ಒಂದು ನಿಮಿಷ. ಓಕೆ, ಇದು ವಿಜುವಲೈಸೇಷನ್. ಯಾಕಂದರೆ 2023ರಲ್ಲಿ ಜೋಹಾನ್ಸ್ಬರ್ಗ್ ಸೌತ್ ಆಫ್ರಿಕಾ ಇದೆ ಏನೈತಲ್ಲ, ಸೌತ್ ಆಫ್ರಿಕಾ ಒಳಗಡೆ ಇದು ಬ್ರಿಕ್ಸ್ ಸಮಿಟ್ ನಡಿತೈತಿ. ಈ ಸಲ ಜನವರಿ 2021-2024ರಿಂದ ಏನು ಮಾಡತೈತಿ ಅಂದರೆ ರಷ್ಯಾ ಇದು ವಹಿಸ್ಕೊಳತೈತಿ ಬ್ರಿಕ್ಸ್ ಸಮಿಟ್. ದ ಮೇನ್ ಫೌಂಡಿಂಗ್ ಮೆಂಬರ್ ಕಂಟ್ರೀಸ್ ಯಾವುದಪ್ಪ ಅಂದ್ರೆ ಬ್ರೆಜಿಲ್, ರಷ್ಯಾ, ಚೀನಾ, ಇಂಡಿಯಾ ಅಷ್ಟೇ ಇರ್ತಾವೆ. 2009ರಲ್ಲಿ ಚೀನಾ, ರಷ್ಯಾ, ಇಂಡಿಯಾ, ಬ್ರೆಜಿಲ್ ಮಾತ್ರ ಇರ್ತಾವೆ. ಮತ್ತು 2010ರಲ್ಲಿ ಸೌತ್ ಆಫ್ರಿಕಾ ಏನದಲ್ಲ ಜಾಯ್ನ್ ಆಗ್ತೈತೆ. 2010ರಲ್ಲಿ ಜಾಯ್ನ್ ಆಗ್ತಿರ್ತಾವೆ. ಬಟ್ ಇವು ಮೆಂಬರಿಂಗ್ ಕಂಟ್ರೀಸ್. ಈಗ 2024ರಲ್ಲಿ ನಾನೇನು ರಷ್ಯಾ ಅಂತ ಹೇಳಿದೆಲ್ಲ, ಈ ಟೈಮಿಗೆ ಮತ್ತು ನ್ಯೂ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ನ್ಯೂ ಮೆಂಬರ್ಸ್ ಯಾರ್ಯಾರಪ್ಪ ಅಂದ್ರೆ ಇರಾನ್, UAE, ಇಥಿಯೋಪಿಯಾ, ಸೌದಿ ಅರೇಬಿಯಾ, ಈಜಿಪ್ತು, ಅರ್ಜೆಂಟೈನ್. ಬಟ್ ಇದು ಅರ್ಜೆಂಟೈನಾ ಮತ್ತು ವಾಪಸ್ ಹೊರಗಡೆ ಔಟ್ ಬಂದಿದೆ ಅಂತ ಹೇಳತ್ತಾರ. ಅಂದರೆ ಅರ್ಜೆಂಟೈನಾ ಬ್ರಿಕ್ಸಿಂದ ಹೊರಗೆ ಬರೋಕೆ ನಿಲುವು ತೋಡೈತೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಬ್ರಿಕ್ಸ್ ವೆಬ್ಸೈಟಲ್ಲಿ ಇನ್ನೂ ಇದು ಆಗಿಲ್ಲ. ಓಕೆ, ಇಷ್ಟು. ನೆಕ್ಸ್ಟ್ ಇವು ಅಪ್ಲೈಡ್ ಮೆಂಬರ್ಸ್, ಇವು ಏನು ಉಳಿದ ಕಂಟ್ರಿ ಇರ್ತದಲ್ಲ, ಇಲ್ಲಿ ನೈಜೀರಿಯಾ ಬರ್ತೈತಿ, ಇಲ್ಲಿ ಉಗಾಂಡ ಬರ್ತೈತಿ, ಇದು ತಜಿಕಿಸ್ತಾನ ಬರ್ತೈತಿ. ಇದೆಲ್ಲ ಏನಪ್ಪ ಅಂದ್ರೆ ಇನ್ನೂ ಅಪ್ಲಿಕೇಶನ್ಸ್ ಹಾಕಿದವ. ಆ್ಯಕ್ಚುಲಿ ಅದೇ ಥರ ನಿಮಗೆ ತಿಳಿತೈತಿ ಹೇಳಿದ್ರೆ ಅಪ್ಲಿಕೇಶನ್ಸ್ ಹಾಕಿದವ, ಅದಕ್ಕೆ ಅವು ಕಂಟ್ರೀಸ್ ಆ ಥರ ಕೌಂಟ್ ಇಟ್ಬಿಡ್ತೀವಿ. ಬಟ್ ಇದು ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಇದೆಲ್ಲ ಇನ್ಫಾರ್ಮೇಷನ್ ಮೇನ್ಸಿಗೆ ಯೂಸ್ ಆಗುತ್ತೆ. KSR ಓದ್ತಿರ್ತಲ್ಲ ಅವ್ರು ಮೇನ್ಸ್. ಟೋಟಲ್ GDP 2023ರಲ್ಲಿ ಈ ಬ್ರಿಕ್ಸ್ ಸಮಿಟಲ್ಲಿ ಎಷ್ಟು ಕಂಟ್ರೀಸ್ ಇದಾವಲ್ಲ, ಅದರಲ್ಲಿ ಇಂಡಿಯಾದ ಪಾಲೆಷ್ಟು, ಬ್ರೆಜಿಲ್ದ ಪಾಲೆಷ್ಟು, ಟೋಟಲ್ ಓವರ್ ಆಲ್ ಬ್ರಿಕ್ಸ್ ಪಾಲೆಟ್ಟು, ಟೋಟಲ್ ಓವರ್ ಆಲ್ ಬ್ರಿಕ್ಸ್ದು 29% ಆಗುತ್ತೆ. ಇಂಡಿಯಾದು 3.6 ಅಷ್ಟೇ ನೆನ್ಪಿಟ್ಕೊಳ್ಳಿ. ಇದೇನು ಜಾಸ್ತಿ ನೆನ್ಪಿಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಟೋಟಲ್ 29%. ಮತ್ತು ಪಾಪ್ಯುಲೇಷನ್ ಎಷ್ಟಪ್ಪ ಅಂದರೆ ಹೋಲ್ ವರ್ಲ್ಡ್ ಒಳಗಡೆ 46% ಪಾಪ್ಯುಲೇಷನ್. ಅಂದರೆ ವಿಚಾರ ಮಾಡಲಿ, ನಿಯರ್ಲಿ 50% ಪಾಪ್ಯುಲೇಷನ್ ಅದರಿಂದ ಬರ್ತೈತೆ ಅಂತ. ವರ್ಲ್ಡ್ ಆಯಿಲ್ ಪ್ರೊಡಕ್ಷನ್ 11.9% ಇದು ಉತ್ಪತ್ತಿ ಮಾಡ್ತೈತಿ. ಟೋಟಲ್ಲೇ 43% ನಿಯರ್ಲಿ. ಅಂದರೂ ಪಾಪ್ಯುಲೇಷನ್ ಎಷ್ಟದಲ್ಲ ಅಷ್ಟೇ ಬಂದಂಗಿತ್ತು. ನಿಯರ್ಲಿ ಇವೆರಡು 43% ಆಯಿಲ್ ಪ್ರೊಡಕ್ಷನ್. ಮತ್ತು ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ 25% ಆಫ್ ದಿ ವರ್ಲ್ಡ್ ಒಳಗೆ ಎಷ್ಟು ಎಕ್ಸ್ಪೋರ್ಟ್ ಆಗ್ತಾವಲ್ಲ ಅದು 25% ಬ್ರಿಕ್ಸ್ ಕಂಟ್ರೀಸ್ ಅಷ್ಟೇ ಮಾಡ್ತಾವೆ. ಓಕೆ, ಇದು ಆಲ್ ಅಬೌಟ್. ಇನ್ನೊಂದು ಸಲ ನಾನು ರಿವಿಷನ್ ಮಾಡ್ತೀನಿ ನಿಮ್ಗೆ. ಏನಪ್ಪ ಅಂದ್ರೆ ಟೋಟಲ್ ಫಸ್ಟ್ 4 ಕಂಟ್ರೀಸ್ ಏನದಾವಲ್ಲ, ರಷ್ಯಾ, ಚೀನಾ, ಇಂಡಿಯಾ ಮತ್ತು ಬ್ರೆಜಿಲ್. ಇವು 4 ಕಂಟ್ರೀಸು ಫೌಂಡಿಂಗ್ ಕಂಟ್ರೀಸ್. 2009ರಲ್ಲಿ ಫೌಂಡ್ ಆಗುತ್ತೆ. ಫಸ್ಟ್ ಸಮಿಟ್ ನಡೆಯೋದೇ ರಷ್ಯಾದಲ್ಲಿ. ನೆಕ್ಸ್ಟ್ 2010ರಲ್ಲಿ ಏನು ಮೀಟಿಂಗ್ಸ್ ಇರ್ತಾರಲ್ಲ, ಅವಾಗ ಸೌತ್ ಆಫ್ರಿಕಾ ಸೇರ್ಕೋತೈತಿ 2010ರಲ್ಲಿ. ಓಕೆ, ಇದು ಕ್ಲಿಯರ್ ಆಯಿತಾ? ನ್ಯೂ ಮೆಂಬರ್ಸ್ ಯಾರ್ಯಾರು ಆ್ಯಡ್ ಆಗ್ತಾರಪ್ಪ ಅಂದ್ರೆ ಇತ್ತೀಚೆಗೆ ಅಂದ್ರೆ ಅವರು ಆ್ಯಕ್ಚುಲಿ ಫಾರ್ಮೇಷನ್ ಆಗೋಕ್ಕೆ ಅಪ್ಲಿಕೇಶನ್ ಫಸ್ಟೇ ಹಾಕಿರ್ತಾರೆ. ಅದು ನಂತರ ಅಪ್ಲಿಕೇಶನ್ ಆಗಿರ್ತಾರಲ್ಲ. ನೆಕ್ಸ್ಟ್ ಇರಾನ್, UAE, ಇಥಿಯೋಪಿಯಾ, ಸೌದಿ ಅರೇಬಿಯಾ, ಈಜಿಪ್ತು, ಸೌತ್ ಆಫ್ರಿಕಾ, ಅರ್ಜೆಂಟೈನ್ ಇವಷ್ಟೇ ಏನದವಲ್ಲ. ನೆಕ್ಸ್ಟ್ ಈ ಸಲ 2024 ಜನವರಿ 1ರಿಂದ ಇವು ಕಂಟ್ರೀಸ್ ಬ್ರಿಕ್ಸ್ ಒಳಗೆ ಆಡಾಗ್ತವೆ. ಇದು ಅರ್ಜೆಂಟೈನಾ ಏನು ಹೇಳಿದೆ ಅಲ್ಲ, ಇದು ಹೊರಗಡೆ ಬರೋಕೆ ನಿಲುವು ತೋಡಾತೈತೆ ಅಂತ. ಇನ್ನೂ ಬ್ರಿಕ್ಸ್ ವೆಬ್ಸೈಟಲ್ಲಿ ಇನ್ನೂ ಇದು ಮಾಡಿಲ್ಲ, ನೋಡಬೇಕು. ಓಕೆ, ಇದು ಆಲ್ ಅಬೌಟ್ ಬ್ರಿಕ್ಸ್.
ಆ್ಯಕ್ಚುಲಿ ನಾನು ಮುಂದೆ ಬರುವ ಕ್ಲಾಸಸ್ ಏನು ಮಾಡ್ಬೇಕಂದ್ರೆ ಇವೆಲ್ಲ ಏನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಇದೇನು 26 ನ್ಯಾಷನಲ್ ಕಾನ್ಫರೆನ್ಸು, ಐರನ್ ಡೋಮು, ಮಾಂಟ್ರಿಯಾಕ್ಸ್ ಪ್ರೋಟೋಕಾಲು, ವೈಟ್ ಹೈಡ್ರೋಜನ್, ಇದೆಲ್ಲ ಏನದಾವಲ್ಲ, ನಾನು ವಿಷನ್ IAS, ಕೇರ್ ಇಂಡಿಯಾದಿಂದ ಕೆಲವೊಂದು ನಾನು ಓದುವಾಗ ನೋಟ್ಸ್ ಮಾಡ್ಕೊಂಡಿರೋದು. ಯಾವ ಥರ ನೋಟ್ಸ್ ಮಾಡ್ಕೋಬೇಕು, ಯಾವ ಥರ ಇದು ಮಾಡಬೇಕು, ಮತ್ತು ಏನೇನು ಯಾವ್ಯಾವ ಥರ ಪಾಯಿಂಟ್ ಮಾಡ್ಕೋಬೇಕು, ಯಾವ ಥರ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿರಿ, ಈ ಥರ ಎಲ್ಲ ನಾನು ನೋಟ್ಸ್ ಮಾಡಿದ್ದೀನಿ. ಬಟ್ ಈ ನೋಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಂದ್ರೆ ಮಾಡ್ತೀನಿ. ಬಟ್ ನೀವು ಕೆಳಗಡೆ ಕಮೆಂಟ್ ಹಾಕ್ರಿ ಎಸ್ ಅಂತ ಮಾಡಂತ. ಇದು ನೋಡು, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ AI ಮತ್ತು ಗ್ಯಾಸ್ಕಿಯೋ ಥೆರಪಿ ಆ್ಯಂಡ್ ಸೈಕೋ ಮಿಷಿನ್ ಅಂದ್ರೇನು, ನಾಸಾ ತಂದೈತಿ, ನಾಸಾ. ಸೊ ಆದಿತ್ಯ L1 ಇದು ಆಲ್ರೆಡಿ 2 ಪೇಜ್ ಕೊಟ್ಟಿರ್ತಾರೆ. ಬಟ್ ನಮ್ಗೆ 2 ಪೇಜ್ ಓದೋ ಅವಶ್ಯಕತೆ ಇಲ್ಲ. ಇಷ್ಟರಲ್ಲೇ ನಾವು ಬರ್ಕೋಬೇಕು ಕ್ರಿಸ್ಪಾಗಿ. ಯಾಕಂದರೆ ಲಾಸ್ಟಿಗೆ ಎಕ್ಸಾಮ್ ಓದುವಾಗ ನಮ್ಗೆ ಯಾವ ಥರ ನಾವು ರಿವಿಷನ್ ಮಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ರಿವಿಷನ್ ಮಾಡ್ತೀವಿ ಅನ್ನೋದು ನೋಡಿ. PSLV C57 5 years ಡ್ಯೂರೇಷನ್ ಐತಿ. L1 ಪ್ಲಾಂಟು ಟೋಟಲ್ L1 to L5 ಇರುತ್ತೆ. ಲಾಂಗ್ರೇಜಿಯನ್ ಅಂತಾರೆ, ಲಾಂಗ್ರೇಜಿಯನ್ ಪಾಯಿಂಟ್. ಇದು ಸೂರ್ಯ, ಇದು ಭೂಮಿ ಅಂತ ತಿಳ್ಕೊರಿ. ಇಲ್ಲಿ L1 ಐತಿ, ಇಲ್ಲಿ L4 ಐತಿ, ಇಲ್ಲಿ L3 ಐತಿ, ಇಲ್ಲಿ L5 ಐತಿ, ಇಲ್ಲಿ L1 ಐತಿ. ಈ ಥರ ಅದೊಂದು. ಇದು ದೃಷ್ಟಿ 10 ಸ್ಟಾರ್ ಲೈನ್ ಅಂದ್ರೇನು, ಇದು ಇಂಡಿಯನ್ ನೇವಿದು ಇಂಟ್ರೊಡಕ್ಷನ್ ಮಾಡೈತಿ ಅಂದ್ರೇನು, ಇದೊಂದು ಡ್ರೋನು. UAV ಅಂದ್ರೇನು ಗೊತ್ತಾ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಈ ಥರ ಹಲವಾರು ಮುಂದೆ ಯೋಜನೆಗಳು ತರ್ತೀನಿ. ಬಟ್ ಬ್ರಿಕ್ಸ್ ಬಗ್ಗೆ ಗೊತ್ತೈತೆ ಅನಿಸುತ್ತೆ, ಜಸ್ಟ್ ರಿವಿಷನ್ ಮಾಡೋಣ. ಫೌಂಡೆಡ್ 2009 ಮೆಂಬರ್ ಕಂಟ್ರೀಸ್ ಯಾವಾಗ ಅಂತ ಗೊತ್ತಿತ್ತು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಇವು ಫೌಂಡಿಂಗ್ ಕಂಟ್ರೀಸ್. ಅಜೆಂಡಾ ಏನಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.